ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ. ನನ್ನ ಹಳೆಯ ಸಂಸ್ಕಾರಗಳನ್ನು ಯೋಗದ ಬೆಂಕಿಯಲ್ಲಿ ಸುಡುತ್ತೇನೆ. ನಾನು ಹೊಸ ವರ್ಷವನ್ನು ಆಳವಾದ ತ್ಯಾಗದ ಶಕ್ತಿಯಿಂದ ಸ್ವಾಗತಿಸುತ್ತೇನೆ. ನಾನು ತಪಸ್ಸು, ಸೇವೆ ಮತ್ತು ಶರಣಾಗತಿಯಲ್ಲಿ ಬ್ರಹ್ಮ ಬಾಬಾರನ್ನು ಅನುಸರಿಸುತ್ತೇನೆ. ವ್ಯರ್ಥ ಆಲೋಚನೆಗಳು ಮತ್ತು ಸೀಮಿತ ಸಂಸ್ಕಾರಗಳಿಗೆ ನಾನು ಶಾಶ್ವತವಾಗಿ ವಿದಾಯ ಹೇಳುತ್ತೇನೆ. ನಾನು ನನ್ನ ಹಳೆಯ ಸಂಸ್ಕಾರಗಳನ್ನು ದೃಢನಿಶ್ಚಯದಿಂದ ದಹನ ಮಾಡಿದ್ದೇನೆ. ನಾನು ಹಳೆಯ ಪ್ರಪಂಚದ ಹೊರೆಯಿಂದ ಮುಕ್ತನಾಗಿದ್ದೇನೆ. ಹಳೆಯ ಸಂಸ್ಕಾರಗಳು ನನ್ನನ್ನು ಮೋಸಗೊಳಿಸಲು ನಾನು ಇನ್ನು ಮುಂದೆ ಬಿಡುವುದಿಲ್ಲ. ನಾನು ಏಕಾಗ್ರತೆಯ ಬೆಂಕಿಯಲ್ಲಿ ದೌರ್ಬಲ್ಯದ ಪ್ರತಿಯೊಂದು ಕುರುಹುಗಳನ್ನು ಸುಡುತ್ತೇನೆ. ನನ್ನ ಸ್ವಭಾವದಲ್ಲಿನ ಸಣ್ಣತನವನ್ನು ತ್ಯಜಿಸಿ ನಾನು ದೇವದೂತರ ವಿಶಾಲ ಹೃದಯದ ಸ್ಥಿತಿಯಲ್ಲಿ ಸ್ಥಿತವಿರುತ್ತೇನೆ. ನಾನು ನನ್ನ ಪ್ರಯತ್ನಗಳಲ್ಲಿ ತೀವ್ರನಾಗಿದ್ದೇನೆ ಮತ್ತು ನೆನಪಿನಲ್ಲಿ ನಿರಂತರವಾಗಿರುತ್ತೇನೆ. ನಾನು ಅತ್ಯಂತ ಮಂಗಳಕರವಾದ ಸಂಗಮ ಯುಗದಲ್ಲಿ ವಾಸಿಸುತ್ತೇನೆ. ಇದು ದೇವರನ್ನು ಭೇಟಿಯಾಗುವ ದೈವಿಕ ಯುಗ ಎಂದು ನನಗೆ ತಿಳಿದಿದೆ. ಸಂಗಮಯುಗವು ನನ್ನನ್ನು ಅತ್ಯಂತ ಅದೃಷ್ಟಶಾಲಿ ಆತ್ಮನನ್ನಾಗಿ ಮಾಡುತ್ತದೆ. ಇದು ತಂದೆಗೆ ಸಮಾನನಾಗುವ ಯುಗ. ನಿರಾತಂಕ ಚಕ್ರವರ್ತಿ ಹಂತ. ನಾನು ಎಲ್ಲ ಹೊರೆಗಳನ್ನು ಮೀರಿದ ನಿರಾತಂಕ ಚಕ್ರವರ್ತಿ. ನಾನು ಎಲ್ಲ ಹೊರೆಗಳನ್ನು ಪ್ರೀತಿ ಮತ್ತು ನಂಬಿಕೆಯಿಂದ ಬಾಬಾಗೆ ಒಪ್ಪಿಸುತ್ತೇನೆ. ನಾನು ಒಮ್ಮೆ ಹೊಂದಿದ್ದ ಪ್ರತಿಯೊಂದು ಹೊರೆಯನ್ನು ಬಾಬಾ ಹೊರುತ್ತಾರೆ ಎಂದು ನಾನು ನಂಬುತ್ತೇನೆ. ನಾನು ನಿರಾತಂಕ ದೇವದೂತನಂತೆ ಬದುಕುತ್ತೇನೆ. ನಾನು ನಿರಂತರವಾಗಿ ಆತ್ಮ ಪ್ರಜ್ಞೆಯ ಹಂತದಲ್ಲಿರುತ್ತೇನೆ. ನನ್ನ ಆಂತರಿಕ ಕನ್ನಡಿ ಸತ್ಯ, ಶುದ್ಧತೆ ಮತ್ತು ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಇತರರು ನನ್ನ ಆತ್ಮ ಪ್ರಜ್ಞೆಯ ಹಂತದ ಮೂಲಕ ತಮ್ಮ ನಿಜವಾದ ಸ್ವಭಾವವನ್ನು ನೋಡುತ್ತಾರೆ. ನನ್ನ ಆಧ್ಯಾತ್ಮಿಕತೆಯು ನನ್ನ ಮಾತುಗಳು ಮತ್ತು ಕಾರ್ಯಗಳ ಮೂಲಕ ಹೊರಹೊಮ್ಮುತ್ತದೆ. ನಾನು ಅಂತರ್ಮುಖಿ ಶುದ್ಧ ಆತ್ಮ. ನಾನು ಈಗ ಮತ್ತು ಎಂದೆಂದಿಗೂ ವಿಜಯಶಾಲಿಯಾಗಿದ್ದೇನೆ. ವಿಜಯದ ಮಾಲೆಯಲ್ಲಿ ನನ್ನ ಸ್ಥಾನ ನಿಶ್ಚಿತವಾಗಿದೆ, ಏಕೆಂದರೆ ನಾನು ಸದಾ ಬಾಬಾರ ನೈಜ ಮಗುವಾಗಿದ್ದೇನೆ. ನಾನು ಆತ್ಮ, ದೇಹ ಮತ್ತು ಇಂದ್ರಿಯಗಳ ಆದೇಶಗಳನ್ನು ಸಂಪೂರ್ಣವಾಗಿ ಪಾಲಿಸುತ್ತೇನೆ. ನನ್ನ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಪರಮಾತ್ಮನ ಆಜ್ಞೆಗೆ ಪೂರ್ಣವಾಗಿ ಶರಣಾಗುತ್ತವೆ. ನಾನು ಪ್ರತಿಯೊಂದು ಶಕ್ತಿಯನ್ನು ಕರಗತ ಮಾಡಿಕೊಳ್ಳುತ್ತೇನೆ ಮತ್ತು ಅದನ್ನು ನನ್ನ ವಿಧೇಯ ಸಂಗಾತಿಯನ್ನಾಗಿ ಮಾಡುತ್ತೇನೆ. ಬಾಬಾ ನನಗೆ ನೀಡಿದ ದೈವಿ ಸಂಪತ್ತಿನಿಂದ ನನ್ನ ಹೃದಯ ಸಂತೋಷದಿಂದ ನಲಿದಾಡುತ್ತದೆ. ನಾನು ದೇವರನ್ನು ನೇರವಾಗಿ ಭೇಟಿಯಾಗುವ ಅಪರೂಪದ ಭಾಗ್ಯವಂತ ಆತ್ಮನಾಗಿದ್ದೇನೆ. ನನ್ನ ಬಾಬಾ ನನ್ನ ಶಾಶ್ವತ ಮಾರ್ಗದರ್ಶಕ ಮತ್ತು ಸ್ನೇಹಿತನಾಗಿದ್ದಾರೆ. ನಾನು ಸದಾ ಸುರಕ್ಷಿತನಾಗಿದ್ದೇನೆ. ನಾನು ವಿಶ್ವ ಪರಿವರ್ತನೆಯ ದೈವಿ ಯಜ್ಞದಲ್ಲಿ ಸಹಯೋಗಿ ಬ್ರಾಹ್ಮಣನಾಗಿದ್ದೇನೆ. ಈ ಬ್ರಾಹ್ಮಣ ಕುಟುಂಬ ನನ್ನ ಆತ್ಮೀಯ ಮನೆ. ಇಲ್ಲಿ ನಾನು ನಿಜವಾದ ಪ್ರೀತಿಯನ್ನು ಪಡೆಯುತ್ತೇನೆ. ನಾನು ನಾಟಕದ ಅತ್ಯಂತ ಶುಭ ಕಾಲದಲ್ಲಿ ಪರಮಾತ್ಮನೊಂದಿಗೆ ಸಂಪರ್ಕ ಹೊಂದಿರುವೆನು. ದೃಢನಿಶ್ಚಯದ ಪ್ರಯತ್ನ. ನಾನು ತೀವ್ರವಾದ ಪ್ರಯತ್ನ ಮಾಡುವವನು. ನಾನು ವಿಳಂಬವಿಲ್ಲದೆ ಆತ್ಮ ಪರಿವರ್ತನೆಗೆ ಬಾಬಾರ ಆಶೀರ್ವಾದದೊಂದಿಗೆ ಮುಂದಾಗುತ್ತಿದ್ದೇನೆ. ನನ್ನ ಪ್ರಯತ್ನವು ಸ್ಪಷ್ಟತೆ ಮತ್ತು ಉದ್ದೇಶವನ್ನು ಆಧರಿಸಿದೆ. ನಾನು ಪ್ರತಿಯೊಂದು ದೌರ್ಬಲ್ಯವನ್ನು ಶಕ್ತಿ ಮತ್ತು ಪ್ರೀತಿಯಿಂದ ಪರಿವರ್ತಿಸುತ್ತೇನೆ. ನನ್ನ ಆಧ್ಯಾತ್ಮಿಕ ಗುರಿಗಳಿಗೆ ನಾನು ನನ್ನನ್ನು ಹೊಣೆಗಾರನನ್ನಾಗಿ ಮಾಡಿಕೊಳ್ಳುತ್ತೇನೆ.
ಭೂತಕಾಲವನ್ನು ಸುಡುವುದು. ನನ್ನ ದೌರ್ಬಲ್ಯಗಳಿಗೆ ನಾನು ಅಂತಿಮ ವಿಧಿಗಳನ್ನು ಮಾಡಿದ್ದೇನೆ. ನಾನು ಹಳೆಯ ಯಾವುದಕ್ಕೂ ಅಂಟಿಕೊಂಡಿಲ್ಲ. ನಾನು ಇನ್ನು ಮುಂದೆ ಹಿಂದಿನ ಸಂಸ್ಕಾರಗಳನ್ನು ಪುನರುಜ್ಜೀವನಗೊಳಿಸುವುದಿಲ್ಲ. ನನ್ನ ಸ್ಮರಣೆಯು ಶಕ್ತಿಯುತ ಮತ್ತು ಪರಿವರ್ತಕವಾಗಿದೆ. ನಾನು ಭ್ರಮೆಯ ಯುದ್ಧವನ್ನು ತ್ಯಜಿಸಿ ಬಾಬಾದ ಶ್ರೇಷ್ಠತೆಯ ಮಾರ್ಗದಲ್ಲಿ ಪಾಂಡಿತ್ಯವನ್ನು ಪ್ರಾರಂಭಿಸಿದ್ದೇನೆ. ನನ್ನ ಸ್ಮರಣೆ ತಪಸ್ಸಿನ ತೀವ್ರತೆಯಿಂದ ಮಿಂಚುತ್ತಿರುವ ದಿವ್ಯ ಅಗ್ನಿಯಂತಿದೆ. ನನ್ನ ಯೋಗದ ತೀವ್ರ ಶಕ್ತಿಯಿಂದ ಮಾಯೆಯ ಪ್ರತಿ ಘಟನೆಗಳೇ ಕರಗುತ್ತಿವೆ. ನಾನು ಯೋಗ ಮತ್ತು ಏಕಾಗ್ರತೆಯ ಮೂಲಕ ಶಕ್ತಿಯನ್ನು ಆಜ್ಞಾಪಿಸುತ್ತೇನೆ. ನಾನು ಆತ್ಮಸ್ವರೂಪದಲ್ಲಿ ಸ್ಥಿರವಾಗಲು ಪೂರಕವಾಗಿರುವ ಸ್ಥಿತಿಯನ್ನು ಆಯ್ಕೆ ಮಾಡಿ ಅದರಲ್ಲಿಯೇ ನೆಲೆಸುತ್ತೇನೆ. ನಾನು ನನ್ನ ಆಂತರಿಕ ಸ್ಥಿತಿಯ ಮಾಸ್ಟರ್. ನಾನು ಒಬ್ಬ ಸರ್ವಶಕ್ತ ಅಧಿಕಾರಿ. ನಾನು ಆತ್ಮಸ್ವರೂಪನಾಗಿ ನನ್ನ ಇಂದ್ರಿಯಗಳಿಗೆ ಶಕ್ತಿಯುತ ಆದೇಶಗಳನ್ನು ನೀಡುತ್ತೇನೆ ಮತ್ತು ಅವು ಶ್ರದ್ಧೆಯಿಂದ ಪಾಲಿಸುತ್ತವೆ. ನಾನು ನನ್ನ ಇಂದ್ರಿಯಗಳು ಮತ್ತು ಆಲೋಚನೆಗಳ ಆಡಳಿತಗಾರ. ನಾನು ಒಂದೇ ಆಲೋಚನೆಯೊಂದಿಗೆ ಯಾವುದೇ ಹಂತದಲ್ಲಿ ಸ್ಥಿರಗೊಳ್ಳುತ್ತೇನೆ. ನಾನು ದೌರ್ಬಲ್ಯವನ್ನು ಸಹಿಸುವುದಿಲ್ಲ, ನಾನು ಅದನ್ನು ಪರಿವರ್ತಿಸುತ್ತೇನೆ. ಬಾಬಾಗೆ ಸಮಾನನಾಗುವ ದೃಢ ಸಂಕಲ್ಪ ನನಗಿದೆ. ನನ್ನ ಆಲೋಚನೆಗಳು ತಂದೆಯಂತೆಯೇ ಶುದ್ಧವಾಗಿವೆ. ನನ್ನ ಮಾತುಗಳು ಬಾಬಾರ ಸತ್ಯ ಮತ್ತು ಬೆಳಕನ್ನು ಪ್ರತಿಬಿಂಬಿಸುತ್ತವೆ. ನಾನು ತಂದೆಯ ಬುದ್ಧಿವಂತಿಕೆ ಮತ್ತು ಸದ್ಗುಣದಿಂದ ವರ್ತಿಸುತ್ತೇನೆ. ನಾನು ಬಾಬಾರ ಸಂಸ್ಕಾರಗಳ ಜೀವಂತ ಪ್ರತಿರೂಪ. ನಾನು ಈಗ ಸಂಗಮಯುಗದ ದೇವತೆ. ನನಗೆ ದೇಹ ಅಥವಾ ಪ್ರಪಂಚದ ಬಗ್ಗೆ ಯಾವುದೇ ಆಕರ್ಷಣೆ ಇಲ್ಲ. ನಾನು ದೈವಿಕ ರಾಜತ್ವವನ್ನು ಹೊರಸೂಸುತ್ತೇನೆ. ನಾನು ನನ್ನ ದೇವದೂತರ ಉಪಸ್ಥಿತಿಯ ಮೂಲಕ ಸೇವೆ ಸಲ್ಲಿಸುತ್ತೇನೆ. ನಾನು ಪರಮಾತ್ಮನ ರಾಜಮಗು. ನಾನು ನನ್ನ ಇಂದ್ರಿಯಗಳು, ಆಲೋಚನೆಗಳು ಮತ್ತು ಭಾವನೆಗಳನ್ನು ಆಳುತ್ತೇನೆ. ನಾನು ಒಬ್ಬ ಪ್ರಜೆಯಲ್ಲ, ನಾನು ಒಬ್ಬ ಸಾರ್ವಭೌಮ. ನನ್ನ ಆಂತರಿಕ ರಾಜ್ಯವು ಶಾಂತಿ ಮತ್ತು ಸುವ್ಯವಸ್ಥೆಯ ರಾಜ್ಯವಾಗಿದೆ. ನಾನು ಸ್ವಯಂ ಸಾರ್ವಭೌಮ ಯೋಗಿಯ ಘನತೆಯನ್ನು ಕಾಪಾಡಿಕೊಳ್ಳುತ್ತೇನೆ. ನಾನು ಪ್ರತಿ ಹೆಜ್ಜೆಯಲ್ಲೂ ತಂದೆ ಬ್ರಹ್ಮನನ್ನು ಅನುಸರಿಸುತ್ತೇನೆ. ನಾನು ಎಲ್ಲ ಸಂದರ್ಭಗಳಲ್ಲಿಯೂ ತ್ಯಾಗವನ್ನು ಕಾಪಾಡಿಕೊಳ್ಳುತ್ತೇನೆ. ನಾನು ತಂದೆ ಬ್ರಹ್ಮನಂತೆ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೇನೆ. ನಾನು ಕೊನೆಯ ಉಸಿರಿನವರೆಗೂ ತಪಸ್ವಿಯಾಗಿರುತ್ತೇನೆ. ನಾನು ತೀವ್ರವಾದ ಪರಿವರ್ತನೆಗಾಗಿ ಅಮೃತವೇಳೆಯನ್ನು ಬಳಸುತ್ತೇನೆ. ನನ್ನ ನೆನಪು ಮುಂಜಾನೆ ಕೇಂದ್ರೀಕೃತವಾಗಿರುತ್ತದೆ ಮತ್ತು ಆಳವಾಗಿರುತ್ತದೆ. ನಾನು ಪ್ರತಿದಿನ ಬೆಳಿಗ್ಗೆ ಬಾಬಾರಿಂದ ನೇರ ಶಕ್ತಿಯನ್ನು ಪಡೆಯುತ್ತೇನೆ. ನಾನು ಅಮೃತವೇಳೆಯಲ್ಲಿ ನನ್ನ ಸಂಸ್ಕಾರಗಳನ್ನು ಶುದ್ಧೀಕರಿಸುತ್ತೇನೆ. ನಾನು ಪ್ರತಿದಿನವನ್ನು ದೈವಿಕ ಉದ್ದೇಶದಿಂದ ಪ್ರಾರಂಭಿಸುತ್ತೇನೆ. ನನ್ನ ಮುಖವು ದೈವಿಕ ಶುಭಾಶಯಗಳು ಮತ್ತು ಸಂತೋಷವನ್ನು ಪ್ರತಿಬಿಂಬಿಸುತ್ತದೆ. ನನ್ನನ್ನು ನೋಡುವ ಯಾರಾದರೂ ತಕ್ಷಣದ ಸಂತೋಷವನ್ನು ಅನುಭವಿಸುತ್ತಾರೆ. ನಾನು ಹೃದಯದಿಂದ ನಿಜವಾದ ಶುಭಾಶಯಗಳನ್ನು ಹಂಚಿಕೊಳ್ಳುತ್ತೇನೆ. ನನ್ನ ಉಪಸ್ಥಿತಿಯು ಸಂಗಮದ ಆಚರಣೆಯಾಗಿದೆ. ನನ್ನ ಕಂಪನಗಳಲ್ಲಿ ನಾನು ಆಶೀರ್ವಾದದ ಸುಗಂಧವನ್ನು ಹೊತ್ತಿದ್ದೇನೆ. ನಾನು ಪ್ರತಿಯೊಂದು ಬಾಂಧವ್ಯವನ್ನು ತ್ಯಜಿಸಿದ್ದೇನೆ. ನಾನು ಇನ್ನು ಮುಂದೆ ಸೂಕ್ಷ್ಮ ಹೊರೆಯನ್ನು ಸಹ ಹೊರುವುದಿಲ್ಲ. ನಾನು ಕರ್ಮಗಳ ಎಲ್ಲ ಬಂಧನಗಳಿಂದ ಮುಕ್ತನಾಗಿದ್ದೇನೆ. ನಾನು ನಿಜವಾದ ಯೋಗಿಯಂತೆ ಹಗುರ ಮತ್ತು ಪ್ರೀತಿಯವನು.
ನಾನು ಬಾಬಾಗೆ ಎಲ್ಲವನ್ನೂ ನಂಬಿಕೆಯಿಂದ ನೀಡಿದ್ದೇನೆ. ನಾನು ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಜಾಗರೂಕ ಮತ್ತು ಗಮನವಿರುತ್ತೇನೆ. ನಾನು ಸಮಯಕ್ಕಾಗಿ ಕಾಯುವುದಿಲ್ಲ, ನಾನು ಈಗ ಕಾರ್ಯನಿರ್ವಹಿಸುತ್ತೇನೆ. ಬಾಬಾರ ದರ್ಶನವನ್ನು ಪೂರೈಸಲು ನಾನು ದೃಢನಿಶ್ಚಯ ಹೊಂದಿದ್ದೇನೆ. ನಾನು ನನ್ನ ಅಂತಿಮ ಪ್ರಬಂಧವನ್ನು ಶ್ರೇಷ್ಠತೆಯಿಂದ ನೀಡುತ್ತೇನೆ. ನನ್ನ ಅದೃಷ್ಟವನ್ನು ನಾಟಕದಲ್ಲಿ ಪರಿಪೂರ್ಣವಾಗಿ ಬರೆಯಲಾಗಿದೆ. ನಾನು ದೇವರನ್ನು ಭೇಟಿ ಮಾಡಲು ನಾಟಕದಿಂದ ಆಯ್ಕೆಯಾದ ಆತ್ಮ. ನಾನು ಪ್ರತಿ ಕ್ಷಣವನ್ನು ನನ್ನ ಹಣೆಬರಹದ ಭಾಗವಾಗಿ ಸ್ವಾಗತಿಸುತ್ತೇನೆ. ನನಗೆ ದೈವಿಕ ಯೋಜನೆಯಲ್ಲಿ ಆಳವಾದ ನಂಬಿಕೆ ಇದೆ. ನಾನು ಶಾಶ್ವತ ನಾಟಕದಲ್ಲಿ ನಾಯಕ ನಟ. ನನ್ನ ಉನ್ನತ ಹಂತದಿಂದ ನಾನು ಲೋಕ ಸೇವೆ ಮಾಡುತ್ತೇನೆ. ನನ್ನ ಆಧ್ಯಾತ್ಮಿಕ ಕಂಪನವು ಪ್ರತಿಯೊಂದು ಆತ್ಮವನ್ನು ತಲುಪುತ್ತದೆ. ನಾನು ಬ್ರಹ್ಮ ತಂದೆಯ ಧ್ಯೇಯವನ್ನು ಅವಿಶ್ರಾಂತವಾಗಿ ಮುಂದುವರಿಸುತ್ತೇನೆ. ನನ್ನ ತಪಸ್ಸು ವಿಶ್ವ ಪ್ರಜ್ಞೆಯನ್ನು ಮೇಲಕ್ಕೆತ್ತುತ್ತದೆ. ನಾನು ಪ್ರತಿಯೊಂದು ಸನ್ನಿವೇಶದಲ್ಲೂ ವಿಜಯಶಾಲಿಯಾಗಿರುತ್ತೇನೆ. ನಾನು ವಿಜಯದ ಜಪಮಾಲೆಯಲ್ಲಿ ನಿರಂತರ ಮಣಿ. ಬಾಬಾ ನೀಡಿದ ಶಾಶ್ವತ ರಾಜ್ಯದ ಭಾಗ್ಯ ನನ್ನದಾಗಿರುವುದು ನಿಶ್ಚಿತ. ನಾನು ಎಂದಿಗೂ ಪ್ರಯತ್ನದಲ್ಲಿ ಹಿಂದೆ ಸರಿಯುವುದಿಲ್ಲ. ನಾನು ಬಾಬಾದ ಶ್ರೇಷ್ಠ ಮಗುವಾಗಿ ವಿಜಯಶಾಲಿಯಾಗಿ ನಿತ್ಯ ಕೀರ್ತಿಯ ಪಾತ್ರನಾಗಿರುತ್ತೇನೆ. ನಾನು ನಿರಂತರ ಸೇವೆಯ ಮೂಲಕ ನನ್ನ ಪ್ರೀತಿಯನ್ನು ಸಾಬೀತುಪಡಿಸುತ್ತೇನೆ. ನಾನು ಆಧ್ಯಾತ್ಮಿಕ ಸೇವೆಯಲ್ಲಿ ಸದಾ ಇರುತ್ತೇನೆ. ನಾನು ಕ್ರಿಯೆಯ ಮೂಲಕ ಬಾಬಾ ಮೇಲಿನ ನನ್ನ ಪ್ರೀತಿಯನ್ನು ತೋರಿಸುತ್ತೇನೆ. ನಾನು ಎಲ್ಲ ಇಂದ್ರಿಯಗಳನ್ನು ಶಾಂತಿಪೂರ್ಣವಾಗಿ ನಿಯಂತ್ರಿಸಿ ಬಾಬಾದ ಸೇವೆಗೆ ಅರ್ಪಿಸುತ್ತೇನೆ. ಸೇವೆಯು ನನ್ನ ನೈಸರ್ಗಿಕ ಅಸ್ತಿತ್ವದ ವಿಧಾನವಾಗಿದೆ. ನಾನು ಸಾರ್ವಕಾಲಿಕ ವಿಜಯಶಾಲಿಯಾಗಿದ್ದೇನೆ. ನಾನು ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಬಾಬಾದ ಮಾರ್ಗವನ್ನು ಅನುಸರಿಸುತ್ತೇನೆ. ನಾನು ಗಮನದ ಮೂಲಕ ರಾಜ್ಯದ ಪ್ರತಿಫಲವನ್ನು ಪಡೆಯುತ್ತೇನೆ. ನನ್ನ ಪ್ರಯತ್ನವು ಸ್ಥಿರ ಮತ್ತು ಉನ್ನತವಾಗಿದೆ. ನಾನು ನನ್ನ ಜೀವನದ ಸಂಸ್ಕಾರಗಳನ್ನು ಬಾಬಾದ ಶ್ರೇಷ್ಠ ಸಂಸ್ಕಾರಗಳಂತೆ ರೂಪಿಸುತ್ತೇನೆ. ನನ್ನ ಪ್ರತಿಯೊಂದು ಸಂಪರ್ಕವೂ ದೈವಿಕ ಮತ್ತು ಶುದ್ಧವಾಗಿದೆ. ನಾನು ಆತ್ಮಪ್ರಜ್ಞೆಯ ದೃಷ್ಟಿಯ ಮೂಲಕ ಸಂವಹನ ನಡೆಸುತ್ತೇನೆ. ನಾನು ಆಧ್ಯಾತ್ಮಿಕ ಸಂವಹನದ ಮೂಲಕ ಇತರರನ್ನು ಉನ್ನತೀಕರಿಸುತ್ತೇನೆ. ನನ್ನ ಎಲ್ಲ ಸಂಬಂಧಗಳಲ್ಲಿ ನಾನು ಬಾಬಾರ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತೇನೆ. ನಾನು ನನ್ನ ಚಾರ್ಟ್ ಅನ್ನು ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದ ಪರಿಶೀಲಿಸುತ್ತೇನೆ. ನಾನು ನನ್ನ ಅಂತರಂಗದಲ್ಲಿರುವ ಪರಿವರ್ತನೆಯ ಅಗತ್ಯವಿರುವ ಸಂಸ್ಕಾರಗಳನ್ನು ಸ್ಪಷ್ಟವಾಗಿ ನೋಡುತ್ತೇನೆ. ನಾನು ಜ್ಞಾನದ ದೃಷ್ಟಿಯಿಂದ ನನ್ನ ದುರ್ಬಲ ಸಂಸ್ಕಾರಗಳನ್ನು ಗುರುತಿಸಿ ಅವುಗಳನ್ನು ಶ್ರೇಷ್ಠತೆಗೆ ತರುವ ನಿರ್ಧಾರ ಮಾಡುತ್ತೇನೆ. ನನ್ನ ದೈನಂದಿನ ಚಾರ್ಟ್ ನನ್ನ ಆತ್ಮಶಕ್ತಿಯ ಬೆಳವಣಿಗೆ ಮತ್ತು ಶಾಂತಿಯ ಸ್ಥಿತಿಯನ್ನು ತೋರಿಸುತ್ತದೆ. ನಾನು ಪ್ರತಿದಿನವನ್ನು ವಿಜಯದ ಅವಕಾಶವಾಗಿ ಬಳಸುತ್ತೇನೆ. ಸಮಯ ನನಗಾಗಿ ಕಾಯುತ್ತಿಲ್ಲ, ನಾನು ಈಗ ಸಿದ್ಧನಾಗಿದ್ದೇನೆ. ತಂದೆಯನ್ನು ಬಹಿರಂಗಪಡಿಸಲು ನಾನು ಸಮಯಕ್ಕೆ ಮುಂಚಿತವಾಗಿ ತಯಾರಿ ಮಾಡುತ್ತೇನೆ. ನಾನು ಪರಿಪೂರ್ಣತೆಗಾಗಿ ಅಗತ್ಯವಿರುವ ಆತ್ಮ ಸಂಸ್ಕಾರಗಳ ಪರಿಶುದ್ಧ ಅವಶ್ಯಕತೆಯನ್ನು ಅರಿಯುತ್ತೇನೆ. ನಾನು ಪ್ರತಿ ಕ್ಷಣವನ್ನು ಉಡುಗೊರೆಯಾಗಿ ಬಳಸುತ್ತೇನೆ. ನಾನು ದೈವಿಕ ಕೆಲಸವನ್ನು ವಿಳಂಬ ಮಾಡುವುದಿಲ್ಲ. ನಾನು ಬಾಬಾರ ವಿಧೇಯ ಮತ್ತು ಪ್ರೀತಿಯ ಮಗು. ಬಾಬಾರವರು ನನ್ನ ಪ್ರಯತ್ನ ಮತ್ತು ಧೈರ್ಯದಿಂದ ಸಂತೋಷಪಟ್ಟಿದ್ದಾರೆ. ನಾನು ಪ್ರತಿಯೊಂದು ಆಲೋಚನೆಯಲ್ಲೂ ಬಾಬಾರ ಹತ್ತಿರ ಇರುತ್ತೇನೆ.
ನಾನು ಕ್ರಿಯೆಗಳ ಮೂಲಕ ಬಾಬಾರ ಆಶಯಗಳನ್ನು ಪೂರೈಸುತ್ತೇನೆ. ನನ್ನ ಪ್ರತಿಯೊಂದು ಹೆಜ್ಜೆಯೂ ಬಾಬಾರ ಮಾರ್ಗದರ್ಶನದಲ್ಲಿದೆ. ನಾನು ಪರಿಶುದ್ಧತೆ ಮತ್ತು ಶಕ್ತಿಯ ಕನ್ನಡಿ. ನಾನು ಆಧ್ಯಾತ್ಮಿಕ ಉಪಸ್ಥಿತಿಯ ಮೂಲಕ ಆತ್ಮಗಳನ್ನು ಆಕರ್ಷಿಸುತ್ತೇನೆ. ನನ್ನ ಕಣ್ಣುಗಳು ದೈವತ್ವವನ್ನು ಹೊರಸೂಸುತ್ತವೆ. ನಾನು ಯಾವುದೇ ರೂಪದಲ್ಲಿ ಸ್ಥಿರ ಮತ್ತು ಕೇಂದ್ರೀಕೃತವಾಗಿರುತ್ತೇನೆ. ನಾನು ನನ್ನ ಆಧ್ಯಾತ್ಮಿಕ ಹಂತದಿಂದ ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ. ನಾನು ಕರ್ಮಾತೀತನಾಗಲು ಸಿದ್ಧನಿದ್ದೇನೆ. ನಾನು ನೆಪಗಳು ಮತ್ತು ದುರ್ಬಲ ಆಲೋಚನೆಗಳನ್ನು ಬಿಡುತ್ತೇನೆ. ನಾನು ಎಲ್ಲಾ ಸದ್ಗುಣಗಳ ಸಾಕಾರ ರೂಪವಾಗುತ್ತೇನೆ. ನಾನು ಕೊನೆಯ ಕ್ಷಣದವರೆಗೂ ತಂದೆ ಬ್ರಹ್ಮರನ್ನು ಅನುಸರಿಸುತ್ತೇನೆ. ನಾನು ನನ್ನ ರೂಪಾಂತರವನ್ನು ಪೂರ್ಣಗೊಳಿಸುತ್ತೇನೆ ಮತ್ತು ನನ್ನ ರಾಜ್ಯವನ್ನು ಪಡೆಯುತ್ತೇನೆ. ನಾನು ಬದಲಾವಣೆಯ ಪ್ರತಿಕ್ಷಣವನ್ನು ದೈವಿಕ ತಪಸ್ಸಾಗಿ ರೂಪಿಸಿ ಆತ್ಮ ಪರಿಪಕ್ವತೆಯ ಹಾದಿಯಲ್ಲಿ ಸಾಗುತ್ತಿದ್ದೇನೆ. ನಾನು ಪ್ರತಿದಿನ ಬಾಬಾರಂತಹ ಯೋಗ್ಯತೆ, ತಪಸ್ಸು ಮತ್ತು ಶ್ರೇಷ್ಠತೆಯ ಪ್ರತೀಕವಾಗುತ್ತಾ ಸಾಗುತ್ತಿದ್ದೇನೆ. ನಾನು ಬಾಬಾರಂತಹ ಜ್ಞಾನ ಸ್ವರೂಪ. ಓಂ ಶಾಂತಿ. ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ. ನಿಮ್ಮ ಬದುಕು ಶುಭಕರವಾಗಲಿ, ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ. ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ. ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ. ಓಂ ಶಾಂತಿ.